ಕಂಗ್ರ್ಯಾಚುಲೇಷನ್ ಸರ್. ಈ ಊರಿಗೋಸ್ಕರ ಊರು ಉದ್ಧಾರಕ್ಕೋಸ್ಕರ ಎಂಥ ದೊಡ್ಡ ಸಾಹಸ ಮಾಡ್ಬಿಟ್ರಿ ಸರ್ ನೀವು. ಪ್ಲೀಸ್. ಅಂತೂ ಅಂದ್ಕೊಂಡಿದ್ದನ್ನ ಸಾಧಿಸ್ತೇ ಬಿಡೋದಿಲ್ಲ ಅನ್ನೋದನ್ನ ಮತ್ತೊಂದ್ಸಲ ಪ್ರೂವ್ ಮಾಡ್ಬಿಟ್ರಲ್ಲ ಸರ್. ಗ್ರೇಟ್ ಸರ್, ಗ್ರೇಟ್. ಶ್ರದ್ಧಾ, ನೀನು ಹೀಗೆ ಮಾತಾಡ್ತಾ ಇದ್ಯಾ? ಇನ್ ಹೇಗ್ ಮಾತಾಡ್ಲಿ ಸರ್? ನನಗೋಸ್ಕರ ಈ ಹಳ್ಳಿಗೋಸ್ಕರ ಒಂದು ಪ್ರಾಣನೇ ತೆಗೆಯೋಷ್ಟು ಶೌರ್ಯ ಪ್ರದರ್ಶನ ಮಾಡಿರೋ ಗ್ರೇಟ್ ವ್ಯಕ್ತಿಗೆ ಮರ್ಯಾದೆ ಕೊಡದೆ ಮಾತಾಡ್ಸಕ್ಕಾಗತ್ತಾ? ಶ್ರದ್ಧಾ, ಹಿಂಗ್ ವ್ಯಂಗ್ಯದ ಮಾತುಗಳಿಂದ ನನ್ನ ಚುಚ್ಚಬೇಡ ಶ್ರದ್ಧಾ. ನಾನು ಯಾವ ತಪ್ಪು ಮಾಡಿಲ್ಲ. ಹೌದು ಭುವನ್, ನೀವ್ ಮಾಡೋದು ಯಾವ್ದು ನಿಮ್ ಪ್ರಕಾರ ತಪ್ಪೇ ಅಲ್ಲ. ಒಂದು ಜೀವದ ಜೊತೆ ಜೀವನ ಜೊತೆ ಆಟ ಆಡೋದು ಇದ್ಯಾವುದು ನಿಮ್ಗೆ ತಪ್ಪೇ ಅಲ್ಲ ಅಲ್ವಾ? ಒಂದು ಪ್ರಾಣ ತೆಗೆಯೋದು ಕೂಡ ತಪ್ಪಲ್ಲ ಅಲ್ವಾ? ಎಲ್ಲಿ ಹೋಗುತ್ತೆ ನಿಮ್ಮ ಹುಟ್ಟು ಗುಣಗಳು? ಶ್ರದ್ಧಾ ಪ್ಲೀಸ್, ಇಡೀ ಊರಿಗೋರೆ ನನ್ನ ಕೊಲೆಗಾರ ಅಂದ್ರೆ ನಾನು ಸಹಿಸ್ಕೋತೀನಿ. ಬೇಕಿದ್ರೆ ಅವ್ರು ನನಗೆ ಶಿಕ್ಷೆ ಕೊಡ್ಲಿ, ನಾನು ಅನುಭವಿಸ್ತೀನಿ. ಆದ್ರೆ ನೀನು ನನ್ನ ಮೇಲೆ ಅನುಮಾನ ಪಟ್ರೆ ನಾನು ಬದುಕಿರಲ್ಲ ಶ್ರದ್ಧಾ, ಖಂಡಿತ ಬದುಕಿರಲ್ಲ. ಇಂಥ ಸಮಯದಲ್ಲಿ ನೀನು ನನ್ನ ಜೊತೆ ನಿಂತ್ಕೊಂಡು ನನಗೆ ಸಮಾಧಾನ ಹೇಳಬೇಕು. ಅಂಥದ್ರಲ್ಲಿ ಓ ಯು ಮೀನ್ ನನ್ನ ಗಂಡ ಕೊಲೆ ಪಾತಕ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬೇಕಾ? ಶ್ರದ್ಧಾ, ನಾನು ತಪ್ಪು ಮಾಡಿಲ್ಲ ಅಂತ ಹೆಂಗ್ ಪ್ರೂವ್ ಮಾಡ್ಲಿ ಶ್ರದ್ಧಾ? ಹೇಗೆ ಪ್ರೂವ್ ಮಾಡ್ಲಿ? ನಿಮ್ಮ ಆತ್ಮಸಾಕ್ಷಿ ಇದೆಯಲ್ಲ, ಅದಕ್ಕೆ ಪ್ರೂವ್ ಮಾಡಿ. ಅದನ್ನ ಮೊದಲು ನಂಬಿಸಿ ನೀವು ತಪ್ಪು ಮಾಡಿಲ್ಲ ಅಂತ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನೀವು ಬದಲಾಗಲ್ಲ ಭುವನ್. ಶ್ರದ್ಧಾ